ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ತುಳಸಿ ಪೂಜೆ ದಿನ ವೀಡಿಯೋ ಆಗಿರುತ್ತೆ. ಅವತ್ತು ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗ್ಬೇಕಂತ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಅಂಗಳನೆಲ್ಲ ಗುಡಿಸಿ ಹೊರಗಡೆ ಒಂದು ಪುಟ್ಟದಾಗಿ ರಂಗೋಲಿನ ಹಾಕಿಬಿಟ್ಟು ಒಳಗಡೆ ಬಂದೆ. ಹಾಗೆ ರಾತ್ರಿನೇ ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಸ್ವೀಟ್ ಮಾಡಿಟ್ಟಿದ್ದೆ. ನನ್ನ ಮಗಳು ರಾತ್ರಿ ಎಲ್ಲ ಎದ್ದು ಅವಳಿಗೆ ತಿನ್ನೋ ಸ್ವಲ್ಪ ಅಭ್ಯಾಸ ಇದೆ. ಬಿಸ್ಕೆಟು ಹಾಲು ಕೊಡೋ ಬದಲು ಈ ರೀತಿ ಏನಾದರೂ ಕೊಡಬೇಕು ಅಂತ ಮಾಡಿಟ್ಟಿದ್ದೆ. ಹಾಗೆ ಎಲ್ರಿಗೂ ಟಿಫನ್ಗೋಸ್ಕರ ದೋಸೆ ಹಿಟ್ಟನ್ನ ರೆಡಿ ಮಾಡಿಟ್ಟಿದ್ದೆ. ನಾನಿವತ್ತು ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ಹಾಕಿದ್ದೆ ಏನೋ ಅಂದ್ಕೊಂಡ್ಬಿಟ್ಟೆ. ನಾರ್ಮಲಾಗಿ ನಾನು ರೆಗ್ಯುಲರಾಗಿ ಹಾಕೋ ಪಾತ್ರೆಯಲ್ಲಿ ಹಾಕಿದ್ದೆ. ಬಟ್ ಇವತ್ತು ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ನೋಡ್ತಿರ್ಬೋದು, ಪ್ಲೇಟಿಗೆಲ್ಲ ಒರ್ಕೊಂಡ್ಬಿಟ್ಟಿದೆ. ಅಷ್ಟೊಂದು ಚೆನ್ನಾಗಿ ದೋಸೆ ಹಿಟ್ಟು ಬಂದಿತ್ತು ಇವತ್ತು. ಅದನ್ನು ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆನ ಸೇರಿಸ್ಬಿಟ್ಟು ಎತ್ತಿ ಇಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಫರ್ಮೆಂಟೇಷನ್ ಆದಾಗ ನೀವು ಸೋಡಾ ಪುಡಿ ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ತುಂಬ ಚೆನ್ನಾಗಿ ದೋಸೆ ಎಲ್ಲ ಬರುತ್ತೆ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಟ್ನಿ ಎಲ್ಲ ಮಾಡ್ತಾ ಇಲ್ಲ, ಆಲೂಗಡ್ಡೆನೇ ಗ್ರೇವಿ ರೀತಿ ಮಾಡ್ಕೋತಾ ಇದ್ದೀನಿ ಇವತ್ತು. ಹಿಟ್ಟೆಲ್ಲ ಸೈಡ್ ಇಟ್ಟು 1 ಕಪ್ ಟೀನ ಕುಡಿದ್ಬಿಟ್ಟು ನಾನು ಬಾಜಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇವತ್ತು ಇದಕ್ಕೆ ಒಗ್ಗರಣೆಗೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆಗೆ ಜೀರಿಗೆ, ಸಾಸಿವೆ, ಪಲಾವ್ ಎಲೆ ಹಾಗೆ ಸ್ವಲ್ಪ ಸೋಂಪು ಕಾಳನ್ನ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಬ್ಬಿಟ್ಕೊಂಡಂಥ ಮಿಕ್ಸರ್ನ ಹಾಕೋತಾ ಇದ್ದೀನಿ. ನಾನು ಇದೇನು ರುಬ್ಬಿಟ್ಕೊಂಡಿದ್ದೆ ಮಸಾಲಾನ ನಿಮಗೆ ತೋರಿಸಿಲ್ಲ. ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಎಲ್ಲನೂ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ವೀಡಿಯೋ ಮಾಡ್ಕೊತಾ ಕೂತ್ಕೊಂಡ್ಬಿಟ್ರೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ನಾರ್ಮಲಾಗಿ ಕಾಜು ಮಸಾಲ ಅಥವಾ ಪನ್ನೀರ್ ಮಸಾಲ ಮಾಡ್ಕೊಳ್ಳೋಕ್ಕೆ ಏನೇನು ಐಟಮ್ ಹಾಕ್ಕೊಂಡಿರ್ತೀರ ಆ ಐಟಮ್ಸೇ ನಾನು ಇಲ್ಲಿ ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ಇಲ್ಲಿ ಹಾಕ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿ, ಹಸಿ ಕೊಬ್ಬರಿ, ಟೊಮೆಟೊ, 2 ಹಸಿ ಮೆಣಸಿನ್ಕಾಯಿ, ಧನಿಯಾ ಕಾಳು ಈ ರೀತಿ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ. ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಮಾತ್ರ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನೇ ಸೇರಿಸ್ಕೋಬೋದು. ನಾನಿಲ್ಲಿ ಆಲೂಗಡ್ಡೆನ ಫಸ್ಟೇ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಅಂದರೆ ಆಮೇಲೆ ಏರ್ ಹೋಗೋವರೆಗೂ ವೇಟ್ ಮಾಡಿ ಸಿಪ್ಪೆ ಸುಲಿಯೋದು ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಕಂಫರ್ಟ್ ಆಗುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ಹಾಗೆ ಪಲ್ಯ ಎಲ್ಲ ರೆಡಿ ಆಯಿತು. ಇವಾಗ ಎಲ್ರಿಗೂ ದೋಸೆ ಹಾಕ್ಕೊಟ್ಬಿಟ್ಟು ಮಕ್ಕಳನ್ನ ಅಮ್ಮನ ಮನೆಗೆ ಬಿಟ್ಟು ಬಂದು ನಾವು ಆಮೇಲೆ ಸ್ವಲ್ಪ ಊರಿಗೆ ಹೋಗಬೇಕು. ಯಾಕೆ ಹೊರಗಡೆ ಹೋಗಬೇಕು, ಏನಿವತ್ತು ಅಷ್ಟೊಂದು ಅರ್ಜೆಂಟ್ ಕೆಲಸ ಅಂದ್ಬಿಟ್ಟು ನೀವು ಕೇಳ್ತಿರ್ಬೋದು. ಅದನ್ನ ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವೀಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಿಫನ್ ಎಲ್ಲ ಮುಗಿಸ್ಬಿಟ್ಟು 1 ಕಪ್ ಕಾಫಿನ ತೊಗೊಂಡು ನೆಕ್ಸ್ಟು ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ತಾಯಿದ್ದೀನಿ. ಬಿಫೋರ್ ರೆಡಿ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಬಟ್ಟೆನೂ ವಾಶ್ ಮಾಡಿ ಇಟ್ಟಿದ್ದೆ, ಅದನ್ನ ಒಣಗಿ ಹಾಕ್ತಾಯಿದ್ದೀನಿ. ಯಾಕಂದರೆ ವಾಪಸ್ ಬಂದ ಮೇಲೆ ಇದೆಲ್ಲ ಕೆಲಸ ಮಾಡೋಕ್ಕೆ ತುಂಬ ಬೇಜಾರಾಗುತ್ತೆ. ಹೋಗಿ ಬಂದು ಮಾಡೋಕ್ಕೆ ನನಗಂತೂ ಆಗಲ್ಲ. ಹಾಗೆ ನಿನ್ನೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಅದನ್ನು ತೆಗೆದು ಇಟ್ಬಿಟ್ಟು ಇದನ್ನೆಲ್ಲ ಬಂದ ಮೇಲೆ ಮಡ್ಚಿಟ್ಕೊಂಡ್ರಾಯ್ತು ಅಂತ ಎಲ್ಲ ತೆಗಿತಾಯಿದ್ದೀನಿ. ಹಾಗೆ ಇವತ್ತು ವಾಶ್ ಮಾಡಿರೋ ಬಟ್ಟೆನ ಹಾಕೋತಾ ಇದ್ದೀನಿ. ಛಾವಣಿ ಒಳಗೇ ಇವತ್ತು ಬಟ್ಟೆನ ಒಣಗಿ ಹಾಕಿ ಹೋಗ್ತಾಯಿದ್ದೀನಿ. ಯಾಕಂದರೆ ವಾಪಸ್ ಬರೋ ಅಷ್ಟರಲ್ಲಿ ಮಳೆ ಏನಾದರೂ ಬಂದರೆ ಒದ್ದೆಲ್ಲ ಆಗಿರುತ್ತೆ. ಮತ್ತೊಂದು ಸರ್ತಿ ಒಣಗಿಸ್ಬೇಕು, ಅದೆಲ್ಲ ಬೇಡ ಅಂತ ಇಲ್ಲಿ ಗಾಳಿಗೆಲ್ಲ ಆರ್ಕೊಳ್ಳುತ್ತೆ ಬಟ್ಟೆ ಅಂದ್ಬಿಟ್ಟು ಮನೆ ಛಾವಣಿ ಒಳಗಡೆ ಹಾಕಿಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಎಲ್ಲಿಗೆ ಅಂದರೆ ಸ್ವಲ್ಪ ಶಾಪಿಂಗು ನಾನು ಏನೋ ಹೊಸದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ದಿನದಿಂದ. ಆಗಿರಲಿಲ್ಲ. ಕೆಲವೊಂದಿಷ್ಟು ರೀಸನ್ನು ಸರಿಯಾಗಿ ಮನೆ ಇರಲಿಲ್ಲ ಅಥವಾ ಏನೋ ಬಜೆಟ್ ಇರಲಿಲ್ಲ. ಕೆಲವೊಂದಿಷ್ಟು ರೀಸನ್ನಿಂದ ಆಗಿರಲಿಲ್ಲ. ಹೋಗಿ ಬಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ ಯಾವ ರೀತಿ ಏನು ಎಲ್ಲ ಅಂದ್ಬಿಟ್ಟು. ಆ್ಯಕ್ಚುಲಿ ಈ ಬ್ಲಾಗ್ ಬಂದುಬಿಟ್ಟು ತುಳಸಿ ದಿನದ್ದು, ಹಾಗೆ ನೆಕ್ಸ್ಟ್ ಹುಣ್ಣಿಮೆ ದಿನದ್ದು 2 ದಿನದ್ದು ಮಾಡ್ಕೊಂಡಿದ್ದೀನಿ. ಮಧ್ಯೆ ಒಂದಿನ ಗ್ಯಾಪ್ ಬಿಟ್ಬಿಟ್ಟು ಟೈಮ್ ಸಿಕ್ಕಿರಲಿಲ್ಲ ಎಡಿಟ್ ಮಾಡೋಕ್ಕೆ. ಯಾಕಂದರೆ ಈ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೊಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡೋದಿತ್ತು. ಹಾಗೆ ತುಳಸಿ ಪೂಜೆದೊಂದು ಚಿಕ್ಕ ಕ್ಲಿಪ್ಪಿಂಗ್ಸು. ಹೇಗಿದೆ ತುಳಸಿ ಪೂಜೆ, ಹೇಗೆ ಮಾಡಿದ್ದೀನಿ ಅಂತ ಕಾಮೆಂಟ್ ಮಾಡಿ. ಇನ್ನೂ ಏನಾದರೂ ಮಿಸ್ಸಿಂಗ್ಸ್ ಇದ್ದರೆ ಹೇಳಿ. ನೆಕ್ಸ್ಟ್ ಇಯರ್ ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಕೂಡ ನೀವು ಹೇಳ್ಬೋದು ನನ್ನ ವೀಡಿಯೋದಲ್ಲಿ. ನಾನು ನೆಕ್ಸ್ಟ್ ವೀಡಿಯೋ ಮಾಡುವಾಗ ಕರೆಕ್ಟಾಗಿ ಮಾಡ್ಕೊತೀನಿ ವೀಡಿಯೋನ. ನನಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನಿಮ್ಮ ಟಿಪ್ಸು ಕೂಡ ನನಗೆ ಹೆಲ್ಪ್ ಆಗುತ್ತೆ. ಇದಿಷ್ಟು ನಮ್ಮ ಮನೆಯ ತುಳಸಿ ಪೂಜೆ. ನಾವು ಒಳಗೆಲ್ಲ ಇಟ್ಟು ಮಾಡಲ್ಲ. ತುಳಸಿ ಪೂಜೆ ತುಳಸಿ ಕಟ್ಟೆಯಲ್ಲಿರುತ್ತೆ, ಅಲ್ಲಿ ಮಾಡ್ತೀವಿ. ಹಾಗೆ ಪಕ್ಕದ ಮನೆಯವರು ಆರತಿ ಮಾಡೋಕ್ಕೆ ಕರೆದಿದ್ದು, ಅಲ್ಲಿದ್ದು ಒಂದು ಚಿಕ್ಕ ಕ್ಲಿಪ್ಪಿಂಗು ತೊಗೊಂಡಿದ್ದೆ.
ಏನಕ್ಕೆ ಹೊರಗಡೆ ಹೋಗಿದ್ದೆ, ಏನಕ್ಕೆ ಶಾಪಿಂಗ್ ಹೋಗಿದ್ದೆ ಅಂದರೆ ನಾನು ಪುಟ್ಟದಾಗಿ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಆಲ್ಮೋಸ್ಟ್ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ, ಹಾಗೆ ನೀನು ಮಾಡ್ತೀಯಾ ಅಂತ ತುಂಬ ಜನ ಕಮೆಂಟ್ ಮಾಡಿದರು ಅನ್ನೋಕ್ಕಿಂತ ಅಕ್ಕಪಕ್ಕ ಮನೆ ಕೂಡ ಅಂದಿದ್ರು, ಆಲ್ರೆಡಿ ಊರಲ್ಲಿ ಒಂದು 2-3 ಶಾಪ್ ಇದೆ, ಮತ್ತು ನಿಮ್ಮದು ಒಂದು ಶಾಪ್ ಬೇಕಾ, ವ್ಯಾಪಾರ ಎಲ್ಲ ಆಗತ್ತಾ ಹೇಗೆ ಅಂದ್ಕೊಂಡ್ಬಿಟ್ಟು. ಒಂದು ಸಿಟಿಲಿ 1000 ಶಾಪ್ ಇರುತ್ತೆ, ಎಲ್ಲರೂ ಒಂದೇ ಶಾಪಿಗೆ ಹೋಗ್ತಾರೆ, ಅದೇ ರೀತಿ ನಮ್ಗೆ ಕೂಡ ಆಗತ್ತೆ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಧೈರ್ಯ ಮಾಡಿ ಶಾಪ್ ಮಾಡಿದ್ದೀನಿ. ನನ್ನ ಈ ಪುಟ್ಟ ಸ್ಯಾರಿ ಬಿಸ್ನೆಸ್ ಜರ್ನಿಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಸ್ಯಾರಿ ಬಿಸ್ನೆಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಟಿಪ್ಸ್ ನೀವು ನನಗೆ ಕೊಡೋದಿದ್ರು ಕೂಡ ಆರಾಮಾಗಿ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನು ಎಲ್ಲನೂ ಪಾಸಿಟಿವ್ ಆಗಿ ತಗೋತೀನಿ. ಹಾಗೆ ನನಗೆ ಎಷ್ಟು ಗೊತ್ತಿದೆಯೋ ಸ್ಯಾರಿ ಬಿಸ್ನೆಸ್ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಬೇರೆ ಚಾನಲಲ್ಲೂ ನಾನು ಇದ್ರ ಬಗ್ಗೆ ಟಿಪ್ಸ್ನ ಹಾಕಿದ್ದೀನಿ. ನನ್ನ ರಾಜೇಶ್ವರಿ ಕನ್ನಡ ಚಾನಲ್ ಅಂತ ಇದೆ, ಅದರಲ್ಲಿ ಸ್ಯಾರಿ ಬಿಸ್ನೆಸ್ ಟಿಪ್ಸ್ನ ನಾನು ಹೇಳಿದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಚೆಕ್ ಮಾಡ್ಕೋಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಹೇಳಿದ್ನೆಲ್ಲ ಗೌರಿ ಹುಣ್ಣಿಮೆದು ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಂತ. ನಮ್ಮ ಮನೆಯ ಮುದ್ದು ಗೌರಿ ಇವಳಿಲ್ಲ ಅಂದರೆ ನಮ್ಮ ಮನೇಲಿ ಟೈಮ್ ಪಾಸೇ ಆಗೋಲ್ಲ, ಹಾಗೆ ಟೈಮ್ ಕೂಡ ಹೋಗೋಲ್ಲ. ಅಷ್ಟೊಂದು ಇಂಪಾರ್ಟೆಂಟ್ ಇವಳಿಗೆ. ತುಂಬ ತುಂಬ ಡ್ರಾಮಾ ಮಾಡ್ತಾಳೆ. ಎಷ್ಟು ಆ್ಯಕ್ಟಿವ್ ಅಂದರೆ ನನಗೆ ನಂಬೋಕ್ಕಾಗಲ್ಲ. 1.5 ವರ್ಷದಲ್ಲಿ ಇಷ್ಟೊಂದು ಆ್ಯಕ್ಟಿವ್ ಇದ್ದಾಳೆ ಅಂದರೆ. ಇವಾಗ November 21ಗೆ ಅವಳಿಗೆ 2 ಇಯರ್ ಕಂಪ್ಲೀಟ್ ಆಗುತ್ತೆ. ಬಟ್ ಅವಳು ಆಡೋದು 5 ಇಯರ್ ಮಕ್ಕಳು ಏನಾಡ್ತಾರಲ್ಲ ಆ ರೀತಿ ಮಾಡ್ತಾಳೆ. ಎಲ್ಲದರಲ್ಲೂ ಆ್ಯಕ್ಟಿವ್ ಇದ್ದಾಳೆ. ಓದೋದು, ಸ್ವಲ್ಪ ಏನಾದರೂ ಪೆನ್ಸಿಲ್ ಕೊಟ್ಟರೆ ಬರೆಯೋಕ್ಕೂ ಟ್ರೈ ಮಾಡ್ತಾಳೆ. ಅಷ್ಟೊಂದು ಆ್ಯಕ್ಟಿವ್ ಇದ್ದಾಳೆ. ತುಂಬ ಖುಷಿ ಆಗುತ್ತೆ ಅವಳನ್ನ ನೋಡಿದರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲವಿಂಗ್.